तो चलिए शुरू करते हैं। ಯೋ ಮಚ್ಚ ಇದಲ್ಲ ಕೇಳಲಿ ಏನಾಯ್ತು ಬ್ರೇಕಪ್ ಆಗಿತ್ತು ಕಣ ಇದೆಲ್ಲ ಲವಲ್ಲಿ ಸಾಮಾನು ಅಲ್ಲ ಕಾಮನು ಅಲ್ಲ ಮಚ್ಚ ಫುಲ್ ಫೀಲಿಂಗ್ಸ್ ಅಲ್ಲಿ ಇದೀನಿ ಏನಾದ್ರು ಮೋಟಿವೇಶನ್ ಕೊಡು ಅಷ್ಟೇ ತಾನೇ ಹೇಳ್ತೀನಿ ಕೇಳು ನೀನ್ ಅವಳ ನೆನಪಲ್ಲ ಇದ್ರೆ ಗೆಲ್ಲಲ್ಲ ನಾನ್ ಸಣ್ಣ ವಯಸ್ಸಲ್ಲಿ ತಿಂತಿದ್ನಲ್ಲ ಆಜ್ಮೂಲ ಲವ್ ಗಂಟೆ 12 ಆಯ್ತು ತಿಕಾ ಮುಚ್ಕೊಂಡ್ ಬಂದ್ಕೊಳ್ಳ ನನಗಿದ್ರ ಒಂಥರ ಸಂತೋಷ. ಅಕ್ಕ ನೋಟ್ ಬ್ಯಾನ್ ಆಗಿದ್ ನೋಡಿದೆ, ಕೊರೋನಾ ವೈರಸ್ ನೋಡಿದೆ, ಲಾಕ್ಡೌನ್ ನೋಡಿದೆ, ಯುದ್ಧಾನು ನೋಡಿದೆ, RCB ಕಪ್ ಗೆದ್ದಿದ್ದು ನೋಡಿದೆ. ನಿನ್ ಮದ್ವಿ ಒಂದ್ ನೋಡಿಲ್ಲ. ಯಾವಾಗ ಅಕ್ಕಿ ಜಲ್ದಿ ಆಗಕ್ವಾ ನಾ ನೋಡಿದ್ರೆ ಇಲ್ಲಿ ನಿನ್ ಮಗಳ ಮದ್ವೆ ಆಗ್ಬೇಕಂತ ವೇಟ್ ಮಾಡ್ಕೊಂತ ಕುಂತೀನಿ. ಜಲ್ದಿ ಆಗ ಸ್ವಲ್ಪ ಕಾರ್ಡ್ ಗಿಡ್ ಕಳ್ಸ ಮನೆಗೆ ಮದ್ವಿ ಕಾರ್ಡ್ ಕಳ್ಸ. ಯೋಚನೆ ಮಾಡು ಮಾರ್ಕ್, ಯೋಚನೆ ಮಾಡು. ನಾನು ನಿನಗೆ ಯಾಕೆ ಹೊಡಿತಿದ್ದೀನಂತ ಒಂಚೂರು ಭಯ ಇಲ್ಲದೆ ಡೈರೆಕ್ಟಾಗಿ ನನ್ನ ಹತ್ರ ಬಂದು 500 ರೂಪಾಯಿ ಕೊಡು ಅಪ್ಪಾಜಿ ಅಂತ ಕೇಳ್ತಾ ಇದೆಯಲ್ಲ, ನಿನಗಿಷ್ಟು ಧೈರ್ಯ ಎಲ್ಲಿಂದ ಬಂತು? ಯೋ ಮಗ, ನೀನು ನನ್ನ ಜೊತೆ ಫ್ರೆಂಡ್ ಥರ ಇರಬೇಕು ಗೊತ್ತಾ? ನಿನ್ಗೇನೇ ಬೇಕಂದ್ರೂ ಧೈರ್ಯವಾಗಿ ಭಯ ಇಲ್ಲದೆ ಬಂದು ಕೇಳಬೇಕು, ಸರಿನಾ? ಫ್ರೆಂಡ್ 1 ವಾರ ಆದ್ಮೇಲೆ ಎದುರಿಗೆ ಸಿಕ್ಕಾಗ ಹೇಗಿದ್ರ ಅಣ್ಣ? ಚೆನ್ನಾಗಿದ್ದೀನಿ. ನನ್ನ ಹೆಸರು ನೀವಿನ್ನೂ ಮರ್ತಿಲ್ಲ? ಅಫ್ಕೋರ್ಸ್ ಮರ್ತಿಲ್ಲ. ನೀವು ಸತೋತನ ಅಂತ ಹೇಳಿದ್ರು. ಕೇಳಿದ್ದೆ ಇಮಲ್ ತಿನ್ಬೇಡ ಇಲ್ಲ ನಿನಗಣ ಏನ್ ಐತಿ? ನಾ ಇಮಲ್ ತಿನ್ನೋದು ಬಿಡುದು ನೋಡು ಸ್ವಚ್ಛ ಯಾವನ್ ಮುಂದೆ ಐತಿ ಹೋಗೋಗ ಸಾಗ್ಯ ನೀ ಸಿಕ್ಕ ಮೇಲೆ ಇಮಲ್ ಬಿಡ್ತಾನೆ ಅಂತಿದ್ದಿಲ್ಲ. ಯಾವಾಗ ಇಶಿ ತಿನ್ನ ಹಾಟ್ಯ ಹೊಲಿಸಿ ಏನ್ ಮಾತಾಡತ್ತೀನಿ? ನನಗ ಐಬರ್ ಕೊಡಿಸ್ತಿದ್ದೆ ಕೊಡಿಸಿಗೆ ಚಿನ್ನಿ ಅದ ಎಲ್ಲ ಇಸ್ಪೆಟ್ನಾಗ ಸೋತ್ನಿ. ಆಚೆ ಬರ್ಬೇಕು ನಿನಗ ಇಮಲ್ ತಿನ್ನೋದು ಬಿಡು ಇರ್ಲಿಕ್ಕೆ ನನಗ ಐಫೋನ್ ಕೊಡಿಸ. ಚಿನ್ನಿ ಕೇಳಿಲ್ಲ, ನನಗೆ ಇಮಲ್ ತಿನ್ನಕ್ರು ಅಕ್ಕಿಲ್ಲ ನಾವು ನಿನಗೆ ಎಲ್ಲಿ ಕೊಡಿಸ್ಲಿ? ನೀನ್ ಆಯ್ತು ಇಮಲ್ ತಿನ್ನೋದು ಬಿಡ್ಬೇಕಾ ಇರ್ಲಿಕ್ಕ ಬ್ರೇಕಪ್ ನೋಡ. ನೋ ಇಟ್ಸ್ ಕಂಪ್ಲೀಟ್ಲಿ ಇಂಪಾಸಿಬಲ್. ನೀನ್ ಬಿಡ್ತಾನ ಕರೆ ಇಮಲ್ ಬಿಡುದಿಲ್ಲ. ಸಾಗ್ಯ ಇಶಿ ತಿನ್ನಿಸಿ ಹೋಗ್ಲಿ 5 ರೂಪಾಯಿ ಫೋನ್ ಪೇ ಮಾಡಿ ಇಮಲ್ ಅರಿತಾನ. ಅಪ್ಪ ಸಿಕ್ಬಿಟ್ಟ ಅಪ್ಪ ಅಮ್ಮ ಹೇಳ್ತಿದ್ಲು ಅವಳು ನೀನ್ ಕಚ್ಚಿದ ಮೇಲೆ ನಾ ಹುಟ್ಟಿದ್ದಂತೆ ನನ್ನ ಮೈಯಲ್ಲಿ ಹರಿತಿರೋದು ನಿನ್ ರಕ್ತ ಅಂತೆ. ಸೊ ನಾನಿನ್ ಮಗ. ನನಗಿಂತ ಮುಂಚೆ ನಿಮ್ಮಮ್ಮ ಎಷ್ಟು ಜನರನ್ನ ಕಚ್ಚಿದ್ಲು ಹೋಗಿ ಅವಳನ್ನೇ ಕೇಳೋವೆಲ್ಲ ಈ ಸೊಳ್ಳೆ ಹುಟ್ಟಿದ್ ಸೂಪರ್ ನನ್ ಮಗ ಅಂದ ಕಣಪ್ಪ ನಿನ್ನ. ಸೂಪರ್ ನನ್ ಮಗ ನೀನು. ನಾನೇ ಬರ ಹಿಂಗೆ ಬರ್ದಾರ ಅನಿಸ್ತದ ನನಗ. ಯಾರು ಹಾಳಾಕತ್ತಾರ? ಗಂಡಿನ ಹೊಂಟೆ ನಾ ಹಾಳಾಕತ್ತಿಲ್ಲ. ಜಗತ್ನ ಯಾರು ಮದ್ವೆ ಆಗಿಲ್ಲ ಏನ? ಮದ್ವೆ ಆಗಲ್ಲ ಇರ್ತೀನಿ ನಾನು. ಮದ್ವೆ ಆಗಲ್ಲ, ನಾ ಮದ್ವೆ ಆಗಲ್ಲ. ನಾ ಹಿಂಗೆ ಇರ್ತೀನಿ ಯಾರು ಬೇಕಾಗಿಲ್ಲ ನನಗೆ. ಮದ್ವೆ ಬೇಡ ನನಗೆ. ಏನ್ ನೋಡ್ ಬಿಟ್ಬಿಡು ನೀನು. ಬೇಡ ಕರೆನ ಬೇಡ ಮದ್ವೆ ಆಗಲ್ಲಪ್ಪ. ಬಿಟ್ಟು ಬಿಡ್ತೀನಪ್ಪ. ಹೆಣ್ಣು ನೋಡೋದು ಬೇಡ. ನಿಗಿಂತ ಹೆಚ್ಚಿಂದ ಏನೈತೆಪ್ಪ ನನಗ. ಬಿಟ್ಟು ಬಿಡ್ತೀನಿ. ಹೆಣ್ಣು ನೋಡೋದು ಬೇಡ. ಇನ್ನೊಂದ್ ಎರಡು ನೋಡು. ಸ್ವಲ್ಪ ಅಮ್ಕುದು ಹಮ್ಕಣ ಬನ್ನಿ. ಇಟ್ಟಾಗೋದಲ್ಲ ಏನಕ್ಕೆ ಗುರು? ಅಣ್ಣ ನಿನ್ಗೋಸ್ಕರ ಯಾರೇನೇ ಅನ್ಲಿ ನಾ ಪೆಟ್ರೋಲ್ ಕುಡಿತಾ ಇದ್ದೀನಿ ಅಣ್ಣ. ಮೂವಿ ಇಟ್ಟಾಗ್ಬೇಕಣ್ಣ ಹೇಳ್ತಾ ಇದ್ದೀನಿ ಕೇಳಿ. ಸೂರ್ಯಣ್ಣ ಕಷ್ಟಪಟ್ಟು ಮಾಡಿದ ಸೂರ್ಯಣ್ಣ ಮೂವಿ ಯಾರು ಏನೇನ ಹೇಳ್ತಾರೆ. ಐಸ್ಲಾಗ ಅವನ ಇವನು ಪೆಟ್ರೋಲ್ ಕುಡಿತಿದಂಗೆ ಮೂವಿ ಓಡ್ಬಿಡುತ್ತಂತೆ. ಅವೇ ಕಷ್ಟಪಟ್ಟವನಂತೆ. ಲೇ ಚೆನ್ನಾಗಿತ್ತು ಮೂವಿ ಅಂತಾರೆ, ಜನಗಳೇ ಸಪೋರ್ಟ್ ಮಾಡಿ ಓಡಿಸ್ತಾರೆ ಕಳ್ಳ. ಲೇ ಅಮ್ಕು ಆಮೇಲೆ ಅಣ್ಣ ಸೂರ್ಯಣ್ಣ ನಾನು ಇನ್ನೂ ಮೂವಿ ನೋಡಿಲ್ಲ ಅಣ್ಣ. ನೀನು ಹೆಂಗೆ ಆಕ್ಟಿಂಗ್ ಮಾಡಿದ್ದೆ ಅದು ಇದು ಅಂತ ನೀನು ಇಲ್ಲಿ ಮಾಡ್ತೀಯಲ್ಲ ಈ ವಿಡಿಯೋದಲ್ಲಿ. ಅದನ್ನ ಅಲ್ಲಿ ಮಾಡಿದ್ದು ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರೋದು ಕಾರಣ ಎಂದು ಗೊತ್ತಾ? ಪೆಟ್ರೋಲ್ ಸ್ಮೆಲ್ ಬರಲ್ವಾ ಅಣ್ಣ ಅವ್ನು ಕುಡಿವಾಗ? ಚೆಲ್ಕೊಂಬಿಟ್ಟವನೆ ಗಂಟ್ಲ ಹೋಗಿ ಇಲ್ಲ ಗುರು. ಅಲ್ಲ ಅವ್ನು ಗಂಟ್ಲ ಅಂದ್ಬಿಟ್ಟು ಅಲ್ಲ ಅವನ್ನ ನೀನೇ ಕೋಮಾಗ ಹೋಗ್ಸ್ಬಿಟ್ಟು. ಅದು ಗುರು 5 ಸೆಕೆಂಡಿಗೆ ಕೋಮಾಗ ಯಾರು ಹೋಗ್ತಾರೆ? ಸೂರ್ಯಣ್ಣ ಮೂವಿ ಹೀರೋಯಿನ್ ಅಕ್ಕ. ಅವ ನೀನು ಹಚ್ಚಿದ್ ನೋಡಿ ಏನಕ್ಕ ನಿಂದು ಆಕ್ಟಿಂಗು ಅಕ್ಕ. ಪೆಟ್ರೋಲ್ ಸ್ಮೆಲ್ ಬರಲ್ಲ. ಆ ವಿಡಿಯೋ ಪೂರ್ತಿ ನೋಡ್ರಿ. ಎತ್ಕೊಂಡು ಹೋಯ್ತಾವ್ರ ಯಾವ್ದೋ ರೂಮೊಳಗೆ. ಅಣ್ಣ ರೂಮೊಳಗೆ ಹೋಗ್ತಾರಲ್ಲ ಪ್ಯಾಂಟ್ ಬಿಚ್ಬಿಟ್ಟು ಹಡಿಸ್ಬಿಡ್ರಿ ಅವ್ನಿಗೆ ಹೇಳ್ತೀನಿ. ಯಾವ್ಯಾರು ಅದನ್ನ ಕರ್ನಾಟಕದಲ್ಲಿ ಅವನೊಂದು ಇನ್ನೊಂದೇನು ಅಂತಂದ್ರೆ ನಂದು ರೂಲ್ಸ್ ಏನು ಅಂತ, ನಾನು ಯಾರಾದ್ರೂ ನಾನು ಫಾಲೋ ಮಾಡಿದ್ರು ಅಂದ್ರೆ ಅವ್ರು ನಾನು ರೋಸ್ಟ್ ಮಾಡೋದಾಗ್ಲಿ ಅವ್ರು ಏನು ನಾನು ಅವ್ರ ವಿಷಯಕ್ಕೆ ಹೋಗಲ್ಲ. ಇನ್ನೂ ಸಪೋರ್ಟ್ ಮಾಡ್ತೀನಿ ಅದರ ಮ್ಯಾಟ್ರಲ್ಲಿ. ಬಟ್ ಇವನು ಮಾತ್ರ ಜಂತೀನಿ ಅಂತ ಕೇಳಿದ್ರೆ ಮಿತಿ ಮೀರುತ್ತೆ. ಬರೀ ವ್ಯೂಸ್ಗೋಸ್ಕರ ಈ ತರ ಒಂದು ಈ ಮ್ಯಾಟ್ರನ್ನ ನೀವು ಫನ್ ಆಗಾದ್ರೂ ತಗೊಳ್ಳಿ, ಸೀರಿಯಸ್ ಆಗಾದ್ರೂ ತಗೊಳ್ಳಿ. ಕೆಲವ್ರು ಯಾರು ಮೂವೀಸ್ನೆಲ್ಲ ಮಾಡ್ತೀರಾ ನೀವು ಕ್ರಿಯೇಟರ್ಸ್ನೆಲ್ಲ ಕರ್ಸ್ಬಿಟ್ಟು ಪ್ರಮೋಷನ್ ಮಾಡಿಸ್ಬೇಕು ಅಂತ ಅಂತೀರಾ. ಕೆಲವ್ರನ್ನೆಲ್ಲ ಕರ್ಸಿ ಮಾಡ್ಸೋದ್ರಿಂದ ನಿಮ್ಗೆ ಒಂದು ಹೈಪ್ ಸಿಗುತ್ತೆ. ಬಟ್ ಇಂಥವ್ರನ್ನ ಕರ್ಸಿ ಮಾಡಿಸ್ತಿರಲ್ಲ, ಇದೇ ಮೇನ್ ನೀವು ಮಾಡ್ತಕ್ಕಂಥ ಫಂಡು. ಇಂಥ ನನ್ನ ಮಕ್ಳಿಂದಲೇ ನಿಮ್ಗೆ ಮೂವಿ ಓಡಲ್ಲ. ಹೇಳ್ತೀನಿ ಕೇಳಿಸ್ಕೊಡ್ರಿ. ಇವ್ರನ್ನೆಲ್ಲ ಕರ್ಸಿ ಮಾಡಿಸ್ತೀರಾ, ಆಮೇಲೆ ನಿಮ್ಮ ಮೂವಿ
خط چشم میشه آیلاینر. ಏನಪ್ಪಾ ವಿಷಯ ಅಂದ್ರೆ ನನ್ನ ಯಾರು ಕರ್ನಾಟಕ ಸಿಎಂ ಆಗ್ಬೋದು ಅಂತ ಕೇಳಿದ್ದೆ, ತುಂಬಾ ಜನ ಅಮ್ಕುಡುಮ್ಕು ನೆಕ್ಸ್ಟ್ ಸಿಎಂ ಆಗ್ಬೋದು ಅಂತ ಹೇಳಿದ್ರು. ಹಂಗೆಲ್ಲ ಏನ್ ಜಾಸ್ತಿ ಏನ್ ತುಂಬಾ ಜನ ಏನ್ ಹೇಳಿಲ್ಲ, ಎಲ್ಲರೂ ಡಿ ಬಾಸ್ ಅಂತ ಹಾಕೋರೆ ಕಮೆಂಟ್ ಸೆಕ್ಷನ್ ಅಲ್ಲಿ, ನಾನು ಓದ್ದೆ. ನಾನ್ ಸಿಎಂ ಆದ್ರೆ ಏನ್ ಮಾಡೋಣ ಅನ್ಕೊಂಡಿದೀನಿ ಗೊತ್ತಾ? ಸಿಎಂ ಆಗೋದಿರ್ಲಿ, ನಿನಗ್ ನಮ್ ನಾಡಗೀತೆ ಬರುತ್ತಾ, ಜಯ ಭಾರತ ಜನನೀಯ ತನುಜಾತೆ, ಅಲ್ಲಿ ಸ್ಟೇಜ್ ಮೇಲೆ ಆಡಿಸ್ತಾರಪ್ಪ, ನೀನ್ ಅಲ್ಲಿ ಹೋಗ್ಬಿಟ್ಟು ಅಮುಕು ಡುಮುಕು ಅಮಾಲ್ ಡುಮಾಲ್ ಡಿಂಟಾಟ ಆರ್ಮಿ ತರ ಕಾಯ್ತೀನಿ ಅಂದ್ರೆ ಏನಿಲ್ಲ, ಪೊಲೀಸರು ಅಲ್ಲೇ ತಿಕ್ಲಾಟಿಟಿ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್ ಎಲ್ಲ ಹಾಕ್ಬಿಡ್ತಾರೆ. ನಮ್ಮ ಕನ್ನಡಿಗರಿಗೆ ಕೆಲಸ ಇಲ್ಲ, ಪ್ರತಿಯೊಂದು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡ್ತೀನಿ. ಅಂಡ್ ರೈತರಿಗೆ ಬೆಳವಣಿಗೆಯಲ್ಲಿ ತುಂಬಾ ಮೋಸ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಾನು ನಿಂತ್ಕೊಳ್ಳೋದು ರೈತರ ಪರ. ಓಕೆ, ಕರೆಕ್ಟ್, ಇದೆರಡು ಒಳ್ಳೆ ಕಾನ್ಸೆಪ್ಟ್. ಡನ್. ನೆಕ್ಸ್ಟ್, ಕೂಲಿ ಕೆಲಸ ಮಾಡೋರಿಗೆ ನನ್ನ ಕಡೆಯಿಂದ 5,000 ಕಾಸನ್ನ ನಾನು ತಿಂಗಳು ಕೊಡೋಣ ಅನ್ಕೊಂಡಿದ್ದೀನಿ. ಅದೇ ನಿನ್ನ ಕಡೆಯಿಂದ ಅಲ್ಲ, ಸರ್ಕಾರದ ಖಜಾನೆಯಿಂದ ಕೊಡ್ತೀನಿ ಅಂತ ಹೇಳ್ಬೇಕು, ಸರಿನಾ? ನಿನ್ ಕಡೆಯಿಂದ ನೀನ್ ಜೋಬಿಂದ ಕೊಡ್ತೀಯ? ಪ್ರತಿಯೊಬ್ಬರಿಗೂ ಕೇಳ್ಕೊಂತೀನಿ, ನನ್ಗೆ ಸಿಎಂ ಸೀಟ್ ಬೇಕು. ಸಿಎಂ ಸೀಟ್ಗೆ ಎಲ್ಲೋಗ್ಬೇಕು ಏನಂತ ನನ್ಗೆ ಗೊತ್ತಿಲ್ಲ. ನಾನಿಲ್ವಾ ಹೇಳಕ್ಕೆ? ಕರೆಕ್ಟ್ ಆಗಿ ಮಲ್ಲೇಶ್ವರಂಗೆ ಹೋಗು, 18 ಕ್ರಾಸ್ ಹತ್ರ ಕರೆಕ್ಟ್ ಆಗಿ ಲೆಫ್ಟ್ ಸೈಡ್ ಒಬ್ಬ ಅಂಕಲ್ ನಿಂತ್ಕೊಂಡು ಅಂಗಡಿ ಇಟ್ಕೊಂಡು ನಿಂತಿರ್ತಾನೆ, ಅಲ್ಲೋಗ್ಬಿಟ್ಟು ಬೈ ಮೇರಕೋ ಏಕ್ ಸಿಎಂ ಚಯ್ಯೆ ಅನ್ನು ಕೊಡ್ತಾನೆ ನೋಡು, ಕೈ ಚಿಪ್ಸ್ ಮಸಾಲ ಎತ್ಕೊಂಡ್ ತಿನ್ಕೊಂಡು ಹೋಯ್ತಾ ಇರು. ಸೊ ಇದು ಗೌರ್ಮೆಂಟ್ಗೆ ಕಮೆಂಟ್ ಮಾಡ್ರಿ. ಗೌರ್ಮೆಂಟ್ ಕಮೆಂಟ್ ಮಾಡ್ತೀವಿ, ತಲೆ ಕೆಡ್ಸ್ಕೊಂಡ್ಬಿಡು. ಇಲ್ಲೊಂದು ಕೋತಿ ಬಂದೈತೆ, ಬೇಗ ಬಂದು ಇಟ್ಕೊಂಡು ಹೋಗ್ರಿ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ನಾಗೂ ನನಗೆ ತುಂಬಾ ಇಂಪಾರ್ಟೆಂಟ್, ಇದೇ ತರ ನಗ್ತಾರೆ ಅಂತ ಹೇಳ್ತಾ ನಾನು ನಿಮ್ಮ ಸೈಕ್ ಸತ್ಯ ಸ್ವಲ್ಪ ಸಪೋರ್ಟ್ ಮತ್ತೆ ಫಾಲೋ ಮಾಡಿ. ಥ್ಯಾಂಕ್ ಯು. कौन है आप लोग? टेररिस्ट है. खत्म. बाय बाय, टाटा, गुड बाय. सारे मरवाएगा सर. नहीं हम लोग टूरिस्ट है. Sir, this is my resume. Okay, introduce yourself. My name is Go straight, left, right. Office? No, exit. ನಾನು ಡೈಲಾಗ್ ಹೇಳ್ಕೊಟ್ಟಿದ್ದಲ್ಲ, ಒಂದೇಟು ದಬಾಯಿಸಿ ಬಿಟ್ಟು ಕುತಿ ಹಿಡ್ಕೊಂಡ ಡೈಲಾಗ್ ಹೊಡಿ. ರೆಡಿ, 1 2 3 ಸ್ಟಾರ್ಟ್. ಇನ್ನೊಂದ್ಸಲ ಪಕ್ಕದ ಮನೆ ಪದ್ಮ ಪುಸಿ ಹತ್ರ ನನ್ ಗಂಡ ಸಕ್ಕರೆ ತಂದಿಲ್ಲ, ಒಂದ್ ಲೋಟ ಸಕ್ಕರೆ ಕೊಡಿ ಅಂತ ಕೇಳಿ ನನ್ ಮರ್ಯಾದೆ ತೆಗೆದ್ರೆ ನನ್ ಕಪ್ ತೆಗ್ ನಿನ್ ಬಾಯಿಗಿಟ್ಬಿಡ್ತೀನಿ. ಸೂಪರ್ ಸೂಪರ್ ಸೂಪರ್, ಕಂಗ್ರಾಚುಲೇಷನ್, ಸೂಪರ್ ಡೈಲಾಗ್ ಬರ್ದಿದೆ. ಹಂಗೆ ಎಮ್ಗುಡೆ ಒಂದು ಟ್ಯಾಂಕ್ಸ್ ಹೇಳ್ಬಿಡು. ಸೂಪರ್ ಸೂಪರ್. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹಲೋ ತಮ್ಮ, ನಂಗೆ ಫಸ್ಟ್ ಸತಿ ಒಂದ್ ಹುಡುಗಿ ಐ ಲವ್ ಯು ಅಂತ ಅಂದ್ಬಿಟ್ಲು. ನೀನೇನಂದೆ? ನನಗೆ ಫುಲ್ ಖುಷಿ ಆಗ್ಬಿಟ್ಟು ಥ್ಯಾಂಕ್ ಯು ಹಾಕೊಂಡ್ಬಿಟ್ಟೆ. ಅಷ್ಟೇ.